ಎಸ್ ಮಾಡಿ ಸ್ಟೂಡೆಂಟ್ಸ್ ನಾವು ಇವತ್ತು ಕೋಲಾರ್ ಡಿಸ್ಟ್ರಿಕ್ಟ್ ಅವ್ರು ಬಿಟ್ಟಂತ ಮಾಡೆಲ್ ಕ್ವಶನ್ ಪೇಪರ್ 1 2023 2024 ಅನ್ನ ಬಿಡಿಸ್ಲಿಕ್ಕೆ ಟ್ರೈ ಮಾಡೋಣ. ಓಕೆ, ಸೊ ಬಹಳಷ್ಟು ನೀಟಾಗಿ ಕ್ವಶನ್ ಪೇಪರ್ ಕನ್ಸ್ಟ್ರಕ್ಟ್ ಮಾಡಿದಾರ ಕೋಲಾರ್ ಡಿಸ್ಟ್ರಿಕ್ಟ್ ರಿಸೋರ್ಸ್ಫುಲ್ ಪರ್ಸನ್ಸ್, ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳಬೇಕು. ಸೊ ಇಲ್ಲಿ ಫಸ್ಟ್ ಕ್ವಶನ್ ಇಫ್ ಕ್ಲಾಸ್ ಬಗ್ಗೆ ಕೇಳಿದ್ದಾರೆ. ಸೊ ಇಫ್ ಬಂದು ಹ್ಯಾಡ್ ಬಂದಿದೆ, ವಿ3 ಬಂದಿದೆ. ಹ್ಯಾಡ್ ಪ್ಲಸ್ ವಿ3 ಬಂದಾಗ ನಾನು ಹೇಳ್ತಿದ್ದೀನಿ ಉಡಾವಣೆ ಫಿಲ್ ಮಾಡಿ, ಮತ್ತೆ ಉಡಾಂಟೆ ಯಾವ ಎಲ್ಲಿ ಇಲ್ಲ. ಓಕೆ, ದಿಸ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ, ಏನು ತೊಂದರೆ ಇಲ್ಲ. ಅದಕ್ಕೆ ನಾನು ಶಾರ್ಟ್ಕಟ್ ಮೆಥಡ್ ವಿ1 ಬಂದ್ರೆ ಇಲ್ಲಿ. ಓಕೆ, ಇಲ್ಲಿ ಸೊ ವಿ1 ಬಂದ್ರೆ ವಿಲ್ ಯೂಸ್ ಮಾಡ್ರಿ, ವಿ2 ಬಂದ್ರೆ ಓಟ್ ಯೂಸ್ ಮಾಡ್ರಿ, ಆಮೇಲೆ ವಿ3 ಬಂದ್ರೆ ಹ್ಯಾಡ್ ಪ್ಲಸ್ ವಿ3 ಬಂದ್ರೆ ಉಡಾವಣ ಯೂಸ್ ಮಾಡ್ರಿ ಅಂತ ಹೇಳ್ತಾನೆ ಬರ್ತಿದೆ. ಸೊ ಇದಾದ ನಂತರ ಚೆಕ್ ದ ಮೀನಿಂಗ್ ಚೆಕ್ ಮಾಡ್ಕೊಡ್ರಿ, 100% ಕರೆಕ್ಟ್ ಆನ್ಸರ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಶಿ ಇಸ್ ಅ ಡಾಕ್ಟರ್. ದ ಕರೆಕ್ಟ್ ಕ್ವಶನ್ ಟೈಪ್ ಬಗ್ಗೆ ಕೇಳಿದ್ರೆ ನೋಡ್ರಿ, ಇದು ಪಾಸಿಟಿವ್ ಇದೆ ನೆಗೆಟಿವ್ ಬರಬೇಕಲ್ಲ. ಸೊ ಆಮೇಲೆ ಈಸ್ ಇದೆ, ಪಾಸಿಟಿವ್ ಇದೆ, ನೆಗೆಟಿವ್ ಈಸ್ ಇಲ್ಲಿದೆ, ಮುಗಿದು ನೆಗೆಟಿವ್ ಬೇಕು ಮುಗಿ. ವಿ ಹಾವ್ ಡಿಸೈಡ್ ಟು ಗೋ ಟು ಹಿಲ್ ಸ್ಟೇಷನ್ ದಿಸ್ ಇಯರ್. ದ ಇನ್ಫಿನಿಟಿವ್ ಅಂದ್ರೆ ಮುಗಿದೋಯ್ತು. 2 ಪ್ಲಸ್ ವಿ1 ಎಲ್ಲಿದೆ ನೋಡ್ಬೇಕು. 2 ಎಲ್ಲಿದೆ, ಇಲ್ಲೊಂದಿದೆ ಮತ್ತು ಇಲ್ಲೊಂದಿದೆ, ಇವು ಹೋದು. ಓಕೆ, ವಿ1 ಕ್ರಿಯಾಪದ ಒಂದೇ ರೂಪ ಎಲ್ಲಿದೆ, ಇಲ್ಲಿದೆ. ದಿಸ್ ಇಸ್ ರಾಂಗ್. ಓಕೆ, ಮುಗೀತು. ಇಲ್ಲಿ ಯುವರ್ ಹ್ಯಾಂಡ್ ರೈಟಿಂಗ್ ಇಸ್ ಬ್ಯೂಟಿಫುಲ್ ಅನ್ನೋದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಕೇಳ್ತಿದ್ದಾರೆ, ಹೌದೇನಿಲ್ಲ? ರೈಟ್. ಅದೇನ್ ಸೀಕಿಂಗ್ ಒಪಿನಿಯನ್ ಬರ್ತಾ ಇದ್ದಾರ, ಎಕ್ಸ್ಪ್ರೆಸಿಂಗ್ ಸಿಂಪತಿಯನ್ನು ಎಕ್ಸ್ಪ್ರೆಸ್ ಮಾಡ್ತಿದ್ದಾರ, ಗಿವಿಂಗ್ ಕಾಂಪ್ಲಿಮೆಂಟ್ ಅನ್ನು ಕೊಡ್ತಾ ಇದ್ದಾರ, ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ. ಥ್ಯಾಂಕ್ಸ್ ಅದು ಬಂದ್ರೆ ಧನ್ಯವಾದಗಳು ಬರ್ತೈತ್ರಿ, ಇದು ಅಲ್ಲ. ಸೀಕಿಂಗ್ ಒಪಿನಿಯನ್ ಅಂದ್ರೆ ಪಡ್ಕೋದು, ರಿಸೀವ್ ಮಾಡೋದು, ಇದು ಅಲ್ಲ. ಸಿಂಪತಿ ಅಂದ್ರೆ ಅದ್ರ ಬಗ್ಗೆ ಅಯ್ಯೋ ಇಲ್ಲ. ದಿಸ್ ಇಸ್ ದ ರೈಟ್ ಆನ್ಸರ್. ಕಾಂಪ್ಲಿಮೆಂಟ್ ಯುವರ್ ಹ್ಯಾಂಡ್ ರೈಟಿಂಗ್ ಇಸ್ ಬ್ಯೂಟಿಫುಲ್ ಅಂತ. ಸೊ 12ನೇ ಕ್ವಶನ್, ಇದು 12 ಕ್ವಶನ್ಸ್ ಒಂದೊಂದು ಅಂಕದ್ದು. ಇಲ್ಲಿ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ ಕೇಳಿದ್ದಾರೆ, ಕ್ರಿಯಾಪದ ಸೂಕ್ತ ರೂಪ. ದ ಸ್ಟೂಡೆಂಟ್ಸ್ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಲೆಸನ್. ಡಿಡ್ ನಾಟ್ ಅಂದ್ರೆ ವಿ2 ಬಂತ. ಸೊ ಪ್ರಾಪರ್ಲಿ ಸೊ ದ ಟೀಚರ್ ಎಕ್ಸ್ಪ್ಲೇನ್ ಇದ್ದು ವಿ1 ಆಗ್ತದೆ, ವಿ2 ಆಗ್ತದೆ, ಇಷ್ಟೇನೆ. ಇಲ್ಲಿ ಆಲ್ರೆಡಿ ವಿ2 ಬಂದಿದೆ, ವಿ1 ಆಗಲ್ಲ, ಹಾಗಾರ ಎಕ್ಸ್ಪ್ಲೇನ್ಡ್ ಆಗ್ಬೇಕು, ವಿ2 ಮುಗಿಯ. 6th ಕ್ವಶನ್ ಏನಂತಿದೆ, fill in the blanks with the preposition ಬಗ್ಗೆ ಕೇಳಿದ್ರೆ. ಶಿವ ವಾಸ್ ವೇಟಿಂಗ್ ದ ಕಾರ್ನರ್ ಆಫ್ ದ ಸ್ಟ್ರೀಟ್. ನೋಡ್ರಿ, ಒಂದು ಓಣಿ ಇದೆ, ಇದೊಂದು ಓಣಿ. ಇದರಲ್ಲಿ ಒಂದು ಯಾವುದೋ ಒಂದು ಮೂಲೆ ಒಂದು ಪರ್ಟಿಕ್ಯುಲರ್ ಆಗಿ ತೋರಿಸ್ತಾ ಇದ್ದಾರೆ, ಅದಕ್ಕಾಗಿ ಯಾಟ್ ಅನ್ನೋದು ಯೂಸ್ ಮಾಡಿ. ಯಾಟ್ ದ ಕಾರ್ನರ್ ಆಫ್ ದ ಸ್ಟ್ರೀಟ್. ಒಂದು ಯಾವುದೋ ಊರು, ಇದು ಊರು, ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ, ಎಟ್ ದ ಬಸ್ ಸ್ಟ್ಯಾಂಡ್. ಇದು ಊರು, ಇಲ್ಲೊಂದು ಪೋಸ್ಟ್ ಆಫೀಸ್ ಇದೆ, ಎಟ್ ದ ಪೋಸ್ಟ್ ಆಫೀಸ್. ಸೊ ಪರ್ಟಿಕ್ಯುಲರ್ ಆಗಿ ಒಂದು ಚಿಕ್ಕ ಜಾಗವನ್ನ ಪಾಯಿಂಟ್ ಔಟ್ ಮಾಡ್ಬೇಕಾದ್ರೆ ಯಾಟ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಇದು ಕೊಲೊಕೇಟಿವ್ ಬಗ್ಗೆ. ಸೌಂಡ್ ನಾಯ್ಸ್, ಸೌಂಡ್ ಸ್ಲೀಪ್, ಸೌಂಡ್ ಹಿಯರ್, ಸೌಂಡ್ ಪೇನ್, ಸೌಂಡ್ ಸ್ಲೀಪ್. ನೆಕ್ಸ್ಟ್ ಕ್ವಶನ್, ಸುಟೇಬಲ್ ವರ್ಡ್ ಫಾರ್ಮ್ ಕೇಳಿದಾರಲ್ಲ, ವರ್ಡ್ ಫಾರ್ಮ್ ಕೇಳಿ ಇಲ್ಲಿ ಕೇಳಿದ್ರು. ವರ್ಡ್ ಫಾರ್ಮ್, ಆಲ್ ಎಂಪ್ಲಾಯೀಸ್ ವರ್ ಹ್ಯಾಪಿ ಅಬೌಟ್ ಡಿಸಿಷನ್ ಆಫ್ ಟ್ಯಾಕ್ಸ್ ರಿಡ್ಯೂಸ್ ದ ನೌನ್ ಫಾರ್ಮ್ ಯೂಸ್ ಮಾಡಬೇಕು. ನಾನು ಹೇಳ್ತಾನೆ ಇದ್ದೀನಿ 2024ದಲ್ಲಿ ಈ ರೀತಿ ಕರೆಕ್ಟ್ ಫಾರ್ಮ್ ದ ವರ್ಡ್ ದಲ್ಲಿ ನೌನ್ ಫಾರ್ಮ್ ನೇ ಕೇಳ್ತಾರ ಹೆಚ್ಚು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಇದು ರಿಡಕ್ಷನ್ ಆಗುತ್ತೆ. ನೆಕ್ಸ್ಟ್ ಸುಟೇಬಲ್ ಲಿಂಕರ್ ಕೇಳ್ತಿದ್ದಾರೆ. ಲಿಂಕರ್ ಅಂದ್ರೆ ಒಂದೇ, ಕಂಜಂಕ್ಷನ್ ಅಂದ್ರೆ ಒಂದೇ. ಹಿ ಓಪನ್ ದ ಗ್ಯಾರೇಜ್ ಡ್ಯಾಶ್ ಟು ಕಿಸ್ ಥಿಂಗ್ಸ್ ಔಟ್. ತೆಗೆದ ಮತ್ತು ತಗೊಂಡ, ಪಾಸಿಟಿವ್ ಆ್ಯಂಡ್. ನೆಕ್ಸ್ಟ್ ರೀಡ್ ದ ಕನ್ವರ್ಸೇಷನ್, ರೈಟ್ ದ ಪ್ಯಾಸಿವ್ ಫಾರ್ಮ್ ನ ಬರಿ ಅಂತ. ಪ್ಯಾಸಿವ್ ಎವ್ರಿಬಡಿ ಲೈಕ್ಸ್ ಕ್ರಿಕೆಟ್ ಎವ್ರಿಬಡಿ, ಪ್ಲೇಸಸ್ ಚೇಂಜ್ ಮಾಡಬೇಕು. ಕ್ರಿಕೆಟ್ ಎವ್ರಿಬಡಿ, ಆಯ್ತಾ. ಲೈಕ್ಸ್ ಇದೆ, ವಿ1 ಇದೆ. ವಿ1 ಅಂದ್ರೆ ಯಾಮ್, ಈಸ್, ಆರ್. ನಾನು ಫಾಸ್ಟ್ ಹೇಳ್ತಿದ್ದೀನಿ, ರಿವಿಷನ್ ಆಗ್ತದೆ. ನಾನು ತಿರುಗಂಬರಿ ಕ್ವಶನ್ ಪೇಪರ್ ಈ ರೀತಿ ಸಾಲ್ವ್ ಮಾಡ್ತಾ ಹೋದ್ರೆ ಅಂದ್ರೆ ನಿಮ್ಗೆ ರಿವಿಷನ್ ಆಗುತ್ತೆ. ಓಕೆ, ಸೊ ಕ್ರಿಕೆಟ್ ಇದೆ, ಈಸ್ ಇಸ್ ಸೂಟೇಬಲ್. ಓಕೆ, ನೆಕ್ಸ್ಟ್ ಲೈಕ್ ಇದ್ದದ್ದು ಏನಾಗ್ತತಿ, ಲೈಕ್ಡ್. ನೆಕ್ಸ್ಟ್ ಬೈ, ಮುಗೀತು. ಕ್ರಿಕೆಟ್ ಈಸ್ ಲೈಕ್ಡ್ ಬೈ ಎವ್ರಿಬಡಿ. ಯೂಸ್ ದ ವರ್ಡ್ ಕಂಟ್ರಿಬ್ಯೂಟ್ ಅನ್ನ ನೌನ್ ಆಗಿ ಯೂಸ್ ಮಾಡ್ಯಾರ. ಕಂಟ್ರಿಬ್ಯೂಟ್ ಅನ್ನ ನೀವು ಏನು ಅಂತ ಮಾಡ್ಬೇಕು, ಕಾಂಟ್ರಿಬ್ಯೂಷನ್ ಅಂತ ಮಾಡ್ಬೇಕು. ಕಾಂಟ್ರಿಬ್ಯೂಷನ್. ಸೊ ಎವ್ರಿಬಡೀಸ್ ಕಾಂಟ್ರಿಬ್ಯೂಷನ್ ಇಸ್ ವೆರಿ ಇಂಪಾರ್ಟೆಂಟ್. ಎವ್ರಿಬಡಿ ಕಾಂಟ್ರಿಬ್ಯೂಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸಿಂಪಲ್ ಆಗಿ ಮಾಡಿ, ಮುಗಿದು. 12th ಕ್ವಶನ್, ಚೇಂಜ್ ದ ಅಂಡರ್ಲೈನ್ಸ್ ರಿಪೋರ್ಟೆಡ್ ಸ್ಪೀಚ್ ಮಾಡಂತ.
ಬ್ರಿಂಗ್ ಮೀ ಅ ಗ್ಲಾಸ್ ಆಫ್ ವಾಟರ್. ಇಂಪರೇಟಿವ್ ಸೆಂಟೆನ್ಸ್. ಇಂಪರೇಟಿವ್ ಸೆಂಟೆನ್ಸ್ ಇದ್ದಾಗ ಚೇಂಜಸ್ ಏನೂ ಆಗೋದಿಲ್ಲ ಅಂದ್ರೆ ಟೆನ್ಸ್ ತಲ್ಲಿ. ಪೂಜಾ ರಿಕ್ವೆಸ್ಟೆಡ್ ಶ್ರಾವಣಿ ಟು ಅಂತ ಹಚ್ಬೇಕು. ಟು ಬ್ರಿಂಗ್ ಮೀದುದು ಹರ್ ಹುಡುಗಿ ಅಲ್ಲ, ಅ ಗ್ಲಾಸ್ ಆಫ್ ವಾಟರ್. ಅ ಗ್ಲಾಸ್ ಆಫ್ ವಾಟರ್. ಇಲ್ಲಿ ಯಾವುದೇ ಟೆನ್ಸಸ್ ಚೇಂಜ್ ಆಗೋದಿಲ್ಲ. ರೈಟ್. ನೆಕ್ಸ್ಟ್, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ಹಿ ಇಸ್ ನೆವರ್ ಲೇಟ್ ಟು ಸ್ಕೂಲ್. ನೆವರ್ ಲೇಟ್. ಲೇಟ್ ಅನ್ನೋದು ಹೋಗುದು ಬರುದು, ಅದನ್ನ ವರ್ಣಿಸುತ್ತಾ ಇದೆ ಕ್ರಿಯಾಪದವನ್ನ. ಸೊ adverb. ಓಕೆ. ನೆಕ್ಸ್ಟ್, ಸಿಲಾಬಸ್ ಬಗ್ಗೆ ಕೇಳಿದ್ರೆ 3 syllables ಡಸ್ ನಾಟ್ ಹ್ಯಾವ್ 3 syllable. ಯಾವುದು 3 syllable ಹೊಂದಿಲ್ಲ. ಕಂಡೀಷನ್ 3 syllable ಇದು ಇದೆ. ರಿಮೆಂಬರ್ 3 syllable ಇದೂ ಇದೆ. ವಾಟರ್ 2 syllable ಇದು ಇಲ್ಲ. ಹಾಸ್ಪಿಟಲ್ 3 syllable ಇದೂ ಇದೆ. ಹಾಗಾದ್ರೆ ಇಲ್ಲಾರ್ದು ವಾಟರ್. ನೆಕ್ಸ್ಟ್ ಕೇಳ್ತಾ ಇರೋದು ಆರ್ಟಿಕಲ್ ಬಗ್ಗೆ ಕೇಳ್ತಾರೆ. ಕಾರ್ತಿಕ್ ಇಸ್ ಈಟಿಂಗ್ ಡ್ಯಾಸ್ ಕೇಕ್ ಹಿಸ್ ಫಾದರ್ ಹ್ಯಾಡ್ ಬ್ರಾಟ್. ಇಲ್ಲಿ ಆರ್ಟಿಕಲ್ ಯಾವ್ದು ಬರಬೇಕು? ಎ ಯಾ ದ. ಸೊ ಕೇಕ್ ಇದೆ, ಸಿಂಗುಲರ್ ಇದೆ, ಯಾವ್ದು ಬೇಕಾ ಬರ್ಬೋದು. ಓಕೆ. ಸೊ ಹಾಗಾಗಿ ಪ್ಲೂರಲ್ ಇದ್ರೆ ದ ಅಷ್ಟೇ ಬರ್ತದೆ. ನಮ್ದಲ್ಲಿ ಇಟ್ಕೊಡಿ. ಸೊ ಅದಕ್ಕಾಗಿ ನಾನು ಹೆಚ್ಚಾನೆಚ್ಚು ಹೇಳ್ತಿದ್ದೀನಿ, ದನೇ ಕೇಳ್ತಾರೆ 2024ದಲ್ಲಿ. ಯಾಕಂದ್ರೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದಾರೆ. ಫಾದರ್ ಹ್ಯಾಡ್ ಬ್ರಾಟ್, ನಿಮ್ಮ ತಂದೆ ತಂದಂತ ಕೇಕ್ ಅನ್ನ ಪರ್ಟಿಕ್ಯುಲರ್ ಆಗಿ ಹೇಳ್ತಿದ್ದಾರೆ. ಅದಕ್ಕಾಗಿ ದ ಇಸ್ ದ ರೈಟ್ ಆನ್ಸರ್. ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ಪಾಸಿಟಿವ್ ಡಿಗ್ರಿ ಅಂತ ಮಾಡಿದ್ದಾರೆ. ಬಟ್ ಇದು ಗೋಲ್ಡ್ ಈಸ್ ಒನ್ ಆಫ್ ದ ಕಾಸ್ಟ್ಲಿಯಸ್ಟ್ ಮೆಟಲ್ಸ್ ಅಂತ ಆಗ್ಬೇಕು. ಇದನ್ನ ಅದು ಸ್ವಲ್ಪ ರಾಂಗ್ ಅನಿಸ್ತಾ ಇದೆ, ಅದನ್ನ ಬಿಟ್ಕೊಳ್ಳೋದು. ನೆಕ್ಸ್ಟ್, ಮಿಸ್ಟರ್ ಮೂರ್ತಿ ರೀಡ್ಸ್ ನ್ಯೂಸ್ ಪೇಪರ್ ರೆಗ್ಯುಲರ್ಲಿ. ಈಸ್ ನಾಲೆಜ್ ಪರ್ಸನ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲ್ಲಿ ಮಾಡಿದ್ದಾರೆ? ಪೇಪರ್, ನ್ಯೂಸ್ ಪೇಪರ್. ಓಕೆ. ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿ. ಓಕೆ. ನೆಕ್ಸ್ಟ್, ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದು ಪೇಪರ್ದಲ್ಲಿ ಉಂಟು. ಓಕೆ. ಪೇಪರ್ ಪಿ ಎ ಪಿ ಆರ್ ಅದು. ಆಮೇಲೆ ಅಬ್ಜೆಕ್ಟಿವ್ ಮಿಸ್ಟೇಕ್ ಮಾಡಿ. ಅಬ್ಜೆಕ್ಟಿವ್ ಅಂದ್ರೆ ನೌನ್ ಅನ್ನು ಹೊಗಳುತ್ತಿರುವಂತ. ನ್ಯೂಸ್ ಪೇಪರ್ ಇಲ್ಲಿ ಏನು ಇಲ್ಲ. ನಾಲೆಜ್ ಆಫ್ ಪರ್ಸನ್, ನಾಲೆಜ್, ನಾಲೆಜಬಲ್, ನಾಲೆಜಬಲ್, ನಾಲೆಜಬಲ್ ಪರ್ಸನ್. ರೈಟ್. ಸೊ ಟೋಟಲ್ ಎಷ್ಟಾಯ್ತು? 17 ಕ್ವಶನ್ಸ್ ಸಾಲ್ವ್ ಮಾಡಿದ್ವಿ. 17 ಕ್ವಶನ್ಸ್, ಆಮೇಲೆ 18 ಮಾರ್ಕ್ಸ್ ಆಗುತ್ತೆ. ಓಕೆ. ಸೊ ಇಲ್ಲಿವರೆಗೂ ಸಾಲ್ವ್ ಮಾಡಿದ್ವಿ. ಇನ್ನ 2-3 ಸೆಂಟೆನ್ಸ್ ಕ್ವಶನ್ಸ್ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೈ ಮಾಡ್ತೀನಿ. ಇವೆಲ್ಲನೂ ಅಪ್ಲೈ ಮಾಡ್ತೀನಿ. 3 ಮಾರ್ಕ್ಸ್ RC ಎಲ್ಲ ನಾನು ಆನ್ಸರ್ ಕೆ ಸಾಥ್ ಅಪ್ಲೋಡ್ ಮಾಡ್ತೀನಿ. ಓಕೆ. ಸೊ ಇದಾಗಿತ್ತು ಒಂದು ರಿವಿಷನ್ ಕ್ಲಾಸಸ್. ಓಕೆ. ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ನಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.